ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಪರಿಷತ್ ಚುನಾವಣೆಯಲ್ಲಿ ಅಡ್ಡ ಮತದಾನ ಮಾಡಿದ ಬಿಜೆಪಿ ಶಾಸಕರು ಯಾರ್ಯಾರು ಅನ್ನೋದು ನಿಗೂಢವಾಗಿದೆ. ಈ ಮಧ್ಯೆ ದೆಹಲಿಯಲ್ಲಿ ನಿನ್ನೆ ಹೈಕಮಾಂಡ್ಗೆ ವಿಜಯೇಂದ್ರ ಮತ್ತು ಆರ್ ಅಶೋಕ್ ವರದಿಯನ್ನು ನೀಡಿದ್ದಾರೆ. ಉಭಯ ನಾಯಕರಿಗೂ ಹೈಕಮಾಂಡ್ ಹಲವು ಖಾರವಾದ ಪ್ರಶ್ನೆಗಳನ್ನು ಕೇಳಿದೆ. ಹೈಕಮಾಂಡ್ ಕೈ ಸೇರಿದ ಕ್ರಾಸ್ ವೋಟ್ ಕಳ್ಳಾಟದ ವರದಿ. ದೆಹಲಿಯಲ್ಲಿ 45 ನಿಮಿಷ ಅಡ್ಡ ಮತದಾನದ ಬಗ್ಗೆ ಮಾತುಕತೆ. ವಿಧಾನ ಪರಿಷತ್ ಚುನಾವಣೆಯಲ್ಲಿ ನಡೆದ ಅಡ್ಡ ಮತದಾನವನ್ನ ಬಿಜೆಪಿ ಗಂಭೀರವಾಗಿ ಪರಿಗಣಿಸಿದೆ. ಇದೇ ವಿಚಾರಕ್ಕೆ ರಾಜ್ಯ ಬಿಜೆಪಿ ನಾಯಕರಿಗೆ ಬುಲಾವ್ ನೀಡಿದ್ದ ಹೈಕಮಾಂಡ್ ನಿನ್ನೆ 45 ನಿಮಿಷಗಳ ಕಾಲ ಸುದೀರ್ಘ ಚರ್ಚೆ ನಡೆಸಿದೆ. ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ನಿತಿನ್ ನಬೀನ್, ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಮತ್ತು ವಿಧಾನಸಭೆ ವಿಪಕ್ಷ ನಾಯಕ ಆರ್ ಅಶೋಕ್ರಿಂದ ಸಂಪೂರ್ಣ ವಿವರವನ್ನ ಪಡೆದುಕೊಂಡಿದ್ದಾರೆ. ವಿಧಾನ ಪರಿಷತ್ ಚುನಾವಣೆ ಘೋಷಣೆ ಆದಾಗಿನಿಂದ ಮತದಾನದವರೆಗೆ ಬಿಜೆಪಿ ರಾಜ್ಯ ನಾಯಕರು ಕೈಗೊಂಡ ಕ್ರಮಗಳ ಬಗ್ಗೆ ಸಂಪೂರ್ಣ ಮಾಹಿತಿ ಸಂಗ್ರಹಿಸಿದ್ದಾರೆ. ಚುನಾವಣೆ ಘೋಷಣೆಯಾದ ಬಳಿಕ ಎಷ್ಟು ಸಭೆ ನಡೆಸಿದ್ದೀರಿ? ಚುನಾವಣೆ ಬಗ್ಗೆ ಶಾಸಕಾಂಗ ಪಕ್ಷದ ಸಭೆ ಯಾವಾಗ ಮಾಡಿದ್ರಿ? ಬಿಎಲ್ಪಿ ಸಭೆಯನ್ನ 2 ರಿಂದ 3 ದಿನ ಮೊದಲೇ ಮಾಡಬಹುದಿತ್ತಲ್ವಾ? ಶಾಸಕರ ಮತಗಳ ಹಂಚಿಕೆಯನ್ನ ಯಾವ ರೀತಿ ಮಾಡಿದ್ರಿ? ವಿಪ್ ಯಾವಾಗ ಕೊಟ್ರಿ? ನಿಮ್ಮ ಸಿದ್ಧತೆ ಯಾವ ರೀತಿ ಇತ್ತು? ಅನುಮಾನ ಇದ್ದವರ ಜೊತೆಗೆ ಮತ್ತೆ ಮಾತುಕತೆ ಮಾಡಿದ್ರ? ಜೆಡಿಎಸ್ ನಾಯಕರ ಜೊತೆಗೆ ಎಷ್ಟು ಸಭೆಗಳನ್ನ ಮಾಡಿದ್ದೀರಿ? ಜೆಡಿಎಸ್ಗೆ ಹಾಕುವ ಮತಗಳ ಬಗ್ಗೆ ಮೊದಲೇ ಅವರಿಗೆ ತಿಳಿಸಿದ್ರ? ಹೀಗೆ ಸಾಲು ಸಾಲು ಪ್ರಶ್ನೆಗಳನ್ನ ಕೇಳಿದ ಬಿಜೆಪಿ ವರಿಷ್ಠರು ವಿಪ್ ಯಾಕೆ ಮೊದಲೇ ಕೊಟ್ಟಿಲ್ಲ ಅಂತಲೂ ಕೇಳಿದ್ರು. ನಾವು ಹೋಗಕ್ ಮುಂಚೆ ಅವರನ್ನು ಕೂಡ ಬಹಳ ಇನ್ಫಾರ್ಮೇಶನ್ಸ್ ಅನ್ನ ತಗೊಂಡಿದ್ದಾರೆ. ಯಾರು ಈ ತರ ಮಾಡಿರ್ಬೋದು ಅನ್ನೋ ಅಂಕಿಅಂಶನೂ ಕೂಡ ಅವ್ರ ಹತ್ರ ಮಾಹಿತಿ ಇದೆ. ಸವಿಸ್ತಾರವಾಗಿ ಎಲ್ಲಾ ವಿಚಾರಗಳನ್ನು ಕೂಡ ರಾಷ್ಟ್ರೀಯ ಅಧ್ಯಕ್ಷರ ಗಮನಕ್ಕೆ ನಾವು ತಂದಿದ್ದೇವೆ. ಈ ಪ್ರಕರಣವನ್ನ ಬಹಳ ಗಂಭೀರವಾಗಿ ತೆಗೆದುಕೊಂಡಿದ್ದೇವೆ. ಯಾರು ಅನ್ಯಾಯ ಮಾಡಿದ್ದಾರೆ, ದ್ರೋಹ ಎಸಗುವಂತ ಕೆಲಸ ಮಾಡಿದ್ದಾರೆ, ಒಂದು ಕಠಿಣವಾಗಿರ್ತಕ್ಕಂಥ ನಿರ್ಣಯವನ್ನ ಮಾಡಲೇಬೇಕಾಗ್ತದೆ. ಹಣ ಪಡೆದು ಅಡ್ಡ ಮತದಾನ, ರಾಜ್ಯ ನಾಯಕರ ಆರೋಪ. ಬಿಜೆಪಿ ವರಿಷ್ಠರ ಪ್ರಶ್ನೆಗಳಿಗೆ ಉತ್ತರಿಸಿರುವ ರಾಜ್ಯ ನಾಯಕರು ಹಣ ಪಡೆದೇ ಅಡ್ಡ ಮತದಾನ ಮಾಡಿದ್ದಾರೆ ಅಂತ ಮಾಹಿತಿ ನೀಡಿದ್ದಾರೆ. ಈ ಬಗ್ಗೆ ಇನ್ನಷ್ಟು ಖಚಿತ ಮಾಹಿತಿಯೊಂದಿಗೆ ವರದಿ ಸಲ್ಲಿಸುತ್ತೇವೆ, ಇನ್ನೂ ಸ್ವಲ್ಪ ಸಮಯ ಕೊಡಿ ಅಂತ ಕೇಳಿದ್ದಾರೆ. ಇಷ್ಟೇ ಅಲ್ಲ, ವಿಪ್ ಜಾರಿ ವಿಳಂಬಕ್ಕೂ ಸ್ಪಷ್ಟನೆ ನೀಡಿದ ನಾಯಕರು ಜೆಡಿಎಸ್ ಶಾಸಕರಿಗೆ ಮೊದಲೇ ತಿಳಿಸಲಾಗಿತ್ತು, ಕಾಂಗ್ರೆಸ್ಗೆ ಮಾಹಿತಿ ಗೊತ್ತಾಗಬಾರದು ಅಂತ ಕೊನೆಯ ಕ್ಷಣದಲ್ಲಿ ವಿಪ್ ಜಾರಿ ಮಾಡಿದ್ವಿ ಅಂತ ಸಮಜಾಯಿಷಿ ನೀಡಿದ್ರು. ಸಿಟಿ ರವಿ ನೇತೃತ್ವದ ಸಮಿತಿ ವರದಿ ಬಗ್ಗೆ ಕೇಳಿದ ವರಿಷ್ಠರು ಅಡ್ಡ ಮತದಾನದ ಬಗ್ಗೆ ತನಿಖೆಗೆ ನೇಮಿಸಿರುವ ಸಿಟಿ ರವಿ ನೇತೃತ್ವದ ಸಮಿತಿ ವರದಿ ಬಗ್ಗೆನೂ ವರಿಷ್ಠರು ಕೇಳಿದ್ರು. ಶೀಘ್ರವೇ ಸಿಟಿ ರವಿ ಸಮಿತಿ ವರದಿ ಕಳುಹಿಸುವಂತೆ ಸೂಚಿಸಿದ್ರು. ಅಗತ್ಯವಿದ್ರೆ ಮತ್ತೆ ದೆಹಲಿಗೆ ಕರೆಯುವುದಾಗಿ ರಾಜ್ಯ ನಾಯಕರಿಗೆ ಹೇಳಿದ್ರು. NDA ಕಡೆಯಿಂದ 12 ಅಡ್ಡ ಮತಗಳಾಗಿರೋದು ಸ್ಪಷ್ಟ. ಅದರಲ್ಲಿ ಬಿಜೆಪಿದೆ ಅನ್ನೋದು 4, NDAದ ಅನ್ನೋದು 8. ನಾವೀಗಾಗಲೇ ಮಾಹಿತಿಯನ್ನು ಸಂಗ್ರಹ ಮಾಡಿದ್ದೇವೆ. ನಾವು 3 ಜನ ಬೇರೆ ಬೇರೆ ಮೂಲದಿಂದ ಸಂಗ್ರಹಿಸಿರುವ ಮಾಹಿತಿಯ ಕುರಿತಾಗಿ ಚರ್ಚೆ ನಡೆಸಿ ವರದಿಯನ್ನು ತಯಾರು ಮಾಡ್ತಾ ಇದ್ದೀವಿ. ವರದಿ ತಯಾರು ಮಾಡಿದ ನಂತರ ರಾಜ್ಯಾಧ್ಯಕ್ಷರಿಗೆ, ಕೇಂದ್ರದ ನಾಯಕತ್ವಕ್ಕೆ, ರಾಷ್ಟ್ರೀಯ ಅಧ್ಯಕ್ಷರು, ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳಿಗೆ ಈ ವರದಿಯನ್ನ ನಾವು ಕೊಡೋ ಕೆಲಸ ಮಾಡ್ತೇವೆ. ಹೈಕಮಾಂಡ್ ಭೇಟಿಯಾಗಿ ವಾಪಸ್ಸಾದ MLCಗಳು. ಇನ್ನು ಬಿಜೆಪಿ ಮತಗಟ್ಟೆ ಏಜೆಂಟ್ಗಳಾಗಿದ್ದ MLC ರವಿಕುಮಾರ್ ಮತ್ತು ನವೀನ್ ಜೊತೆಗೂ ಹೈಕಮಾಂಡ್ ಮಾತುಕತೆ ನಡೆಸಿದೆ. ಧರ್ಮಸ್ಥಳದಲ್ಲಿ ಆಣೆ ಪ್ರಮಾಣ ನಿರ್ಧಾರ ಕೈಬಿಟ್ಟ ಬಿಜೆಪಿ. ಶಾಸಕರು ಧರ್ಮಸ್ಥಳದಲ್ಲಿ ಆಣೆ ಪ್ರಮಾಣ ಮಾಡಬೇಕು ಅಂತ ವಿಜಯೇಂದ್ರ ಹೇಳಿಕೆ ನೀಡಿದ್ರು. ಆದರೆ ಪಕ್ಷದ ಹಿರಿಯರು ಬೇಡ ಅಂತಿದ್ದಂತೆ ಆಣೆ ಪ್ರಮಾಣ ನಿರ್ಧಾರದಿಂದ ಹಿಂದೆ ಸರಿದಿದೆ. ಅದೇನೇ ಇರಲಿ, ಸದ್ಯಕ್ಕಂತೂ ಅಡ್ಡೇಟು ಹಾಕಿದವರ ಬಗ್ಗೆ ಹೈಕಮಾಂಡ್ಗೆ ದೂರು ನೀಡಿದ್ದಾಗಿದೆ. ಇನ್ನು ದೆಹಲಿ ನಾಯಕರು ಅದ್ಯಾವ ನಿರ್ಧಾರ ತೆಗೆದುಕೊಳ್ತಾರೋ ಕಾದು ನೋಡಬೇಕು. ಬ್ಯೂರೋ ರಿಪೋರ್ಟ್, TV9.